ಸರ್ ಏನೋ ಐಸ್ ಕ್ರೀಮ್ ತಿಂದ್ವಿ, ಜ್ವರ ಬಂತು ಅಂದರೆ ಇಮ್ಮಿಡಿಯೇಟಾಗಿ ಒಂದು ಆ್ಯಕ್ಷನ್ ಅಂತ ಆಗುತ್ತೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೋಬೋದು. ಈ ಕ್ಯಾನ್ಸರ್ ಅಂದರೆ ಹೇಗೆ ಅಂದರೆ ಹಲವಾರು ವರ್ಷಗಳಿಂದ ಏನೋ ಒಂದು ರಿಪೀಟೆಡ್ಲಿ ಆಗಿ ಒಂದು ಸಲ ಕ್ಯಾನ್ಸರ್ ಅಂತ ಕಾಣಿಸ್ಕೊಳ್ಳೋದ, ಯಾವ ಥರ ಅದ್ರದ್ದು ಫಂಕ್ಷನ್ ಹೆಂಗಾಗುತ್ತೆ ಅಂತ? ಇದಕ್ಕೆ ನಾವು ಕ್ಯಾನ್ಸರ್ ಹೆಂಗೆ ಬರುತ್ತೆ ಅನ್ನೋದು ಕ್ವೆಶ್ಚನ್. ಈಗ ನಾನು ಇನ್ ಶಾರ್ಟ್ ಹೇಳಬೇಕು ಅಂತ. ಸೊ ಕ್ಯಾನ್ಸರ್ ಬರೋದಕ್ಕೆ ಮೇನ್ 2 ಥಿಂಗ್ಸ್ ಇದೆ. ಒಂದು ಜೆನೆಟಿಕ್ ಕಾಂಪೊನೆಂಟ್ ಅಂತೀವಿ, ಇನ್ನೊಂದು ಎನ್ವೈರನ್ಮೆಂಟಲ್ ಪ್ರೀಡಿಸ್ಪೊಸಿಷನ್ ಅಂತೀವಿ. ಅಂದರೆ ಈಗ ಸರ್ ಹೇಳಿರೋ ಹಾಗೆ ಏರ್ ಪೊಲ್ಯೂಷನ್, ಈಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಸುಮಾರು ಮಾತಾಡ್ಕೋತೀವಿ. ಡೆಲ್ಲಿಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಜಾಸ್ತಿ ಆಯಿತು, ಶ್ವಾಸಕೋಶದ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ದೋಸ್ ಆರ್ ಆಲ್ ಒನ್ ಆಫ್ ದ ರೀಸನ್ಸ್. ಹಾಗೆ ಈಗ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಇದ್ದವರಂತಲ್ಲಿ, ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಅಂತಂದರೆ ಏನು ಅಂದರೆ, ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದರಿಗೆ ಯಾರಿಗಾದರೂ ಕ್ಯಾನ್ಸರ್ ಇದ್ದಲ್ಲಿ ನನಗೆ ಬರೋಂಥ ಸಾಧ್ಯತೆಗಳು ಜಾಸ್ತಿ. ಸೊ ಹಾಗೆ ಆ ಥರ ಪೇಷಂಟಲ್ಲಿ ಏನಾದರೂ ಒಂದು ಸಿಂಪ್ಟಮ್, ಒಂದು ಟ್ರಿಗರ್ ಸಾಕು, ಒಂದು ಸ್ವಿಚ್ ಹಾಕಿರೋ ಥರ, ಅದು ಏನೇ ಆಗಿರ್ಬೋದು. ಸೊ ಆ ಸ್ವಿಚ್ ಹಾಕಿದ ತಕ್ಷಣ ದಟ್ ವಿಲ್ ಜಸ್ಟ್ ಚೇಂಜ್ ಆ್ಯಂಡ್ ಕ್ಯಾನ್ಸರ್ ಅನ್ನೋ ಇದು ಬರುತ್ತೆ. ಇದು ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಇರೋಂಥ ಪೇಷಂಟ್ಸಲ್ಲಿ. ನೆಕ್ಸ್ಟು ಬರೀ ಈಗ ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ಆ ಥರ ಕಾಯಿಲೆ ಇಲ್ಲ, ನನಗೆ ಫಸ್ಟ್ ಬಂತು, ಹೇಗೆ ಬಂತು ಅಂತಾರೆ. ಇದರಲ್ಲಿ ನಮ್ಮ ಜೀವನದ ಶೈಲಿ, ನಮ್ಮ ಉಸಿರಾಡೋಂಥದ್ದು ಏರ್ದು ಕ್ವಾಲಿಟಿ ಆಗಿರ್ಬೋದು, ಅಥವಾ ನಾವು ಊಟ ಮಾಡೋಂಥದ್ದು ಫುಡ್ನಲ್ಲಿ ಅಡಲ್ಟ್ರೇಷನ್, ಅದರಲ್ಲಿ ಹಾಕಿರೋ ಕೆಮಿಕಲ್ಸ್ ಆಗಿರಲಿ, ಪ್ರಿಸರ್ವೇಟಿವ್ಸ್ ಆಗಿರಲಿ, ಅದು ಈ ಥರದ್ರಿಂದ ಬರೋಂಥದ್ದಿಂದನೂ ನನಗೆ ಕ್ಯಾನ್ಸರ್ ಬರಬಹುದು. ಸೊ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಅಂದ ತಕ್ಷಣ ನಂಗೆ ಬರೋದಿಲ್ಲ ಅಂತ ಅಲ್ಲ. ಸೊ ಈ ಥರ ಬರ್ತಿರೋರಿಗೆ ಇಟ್ ಟೇಕ್ಸ್ ಅ ಪೀರಿಯಡ್ ಆಫ್ ಟೈಮ್. ಅಂದರೆ ಇವತ್ತು ನಾನು ಐಸ್ ಕ್ರೀಮ್ ತಿಂದ ತಕ್ಷಣ ನಾಳೆ ಜ್ವರ ಬಂತು, ಆ ಥರ ಇವತ್ತು ನಾನು ಸ್ಮೋಕ್ ಮಾಡಿದ್ರೆ ನಾಳೆ ಕ್ಯಾನ್ಸರ್ ಬರುತ್ತೆ, ಹಂಗಿಲ್ಲ. ಸೊ ಅದು ಇಟ್ ಕ್ಯಾನ್ ಬಿ 1 year, 2 years, 5 years, 10 years ನಂತರನೂ ಕಾಣಿಸ್ಕೋಬಹುದು. ಈ ಕ್ಯಾನ್ಸರ್ ಅಂತ ನಮಗೆಲ್ಲ ಒಂದು ಭಾವನೆ ಹಿಂದಿನಿಂದ ಇದ್ದಿದ್ದು ಅಂದ್ರೆ ಗೆಡ್ಡೆ ರೂಪದಲ್ಲಿ ಕಾಣಿಸುತ್ತೆ ಅಂತ. ಸೊ ಈಗಲೂ ಆ ಥರ ಯಾವ ಥರ ಆ್ಯಕ್ಚುಲಿ ಯಾವ ರೂಪದಲ್ಲಿ ಕಾಣಿಸ್ಕೊಳ್ಬೋದು? ಸೊ ಕ್ಯಾನ್ಸರ್ದು ನಾ ಮುಂಚೆ ಹೇಳಿದಾಗೆ ಬೇರೆ ಬೇರೆ ವಿಧಿಗಳಿದೆ ಆಚೆ ಬರೋಂಥದ್ದು. ಸೊ ಗೆಡ್ಡೆ ಅನ್ನೋದು ಇಸ್ ವೆರಿ ಕಾಮನ್, ಸುಮಾರು ಕಡೆ ಕಾಣುತ್ತೆ. ಈಗ ಲಿವರಲ್ಲಿ ಒಂದು ಗೆಡ್ಡೆ ಬಂತು, ಅಥವಾ ಕರುಳಲ್ಲಿ ಒಂದು ಗಡ್ಡೆ ಇದೆ, ಅಥವಾ ಸ್ಕಿನ್ನಲ್ಲಿ ಒಂದು ಗಡ್ಡೆ ಬಂತು ಅನ್ನೋದು. ಗೆಡ್ಡೆ ಅನ್ನೋದು ಒಂದು ವಿಧಿ ಅಷ್ಟೇ. ಅಲ್ಸರ್, ಈಗ ಒಂದು ಗಾಯ ಆಗಿ ಅದು ವಾಸಿ ಆಗಿಲ್ಲ ಅಂತಂದರೆ ಅದು ಯಾಕೆ ವಾಸಿ ಆಗ್ತಿಲ್ಲ ಅಂತ ನಾವು ಟೆಸ್ಟ್ ಮಾಡಿ ನೋಡಿದ್ರೆ ಅದರಲ್ಲೂ ಕ್ಯಾನ್ಸರ್ದ ಅಂಶಗಳು ಕಾಣ್ಬೋದು. ಸೊ ಅಲ್ಸರ್ ಇದ್ದರೆ ನಂಗೆ ಗೆಡ್ಡೆನೇ ಬರಬೇಕು ಅನ್ನೋದು ಇಲ್ಲ. ಅಲ್ಸರ್ ಇಸ್ ಒನ್ ಆಫ್ ದ ಪಾಸಿಬಿಲಿಟೀಸ್. ಈಗ ಬ್ಲಡ್ ಕ್ಯಾನ್ಸರಲ್ಲಿ ಗೆಡ್ಡೆ ಎಲ್ಲಿಂದ ಬರುತ್ತೆ? ಬ್ಲಡ್ ಅಂತೂ ನೀರಂಥದ್ದು, ಅಲ್ಲಿ ಗೆಡ್ಡೆ ಬರೋದಿಲ್ಲ. ಅಲ್ಲಿ ನಾವು ಅದಕ್ಕೆ ಏನಂತೀವಿ ಅಂದರೆ, ಈಗ ಬ್ಲಡ್ ರಕ್ತದಲ್ಲಿ ಬೇರೆ ಬೇರೆ ಕೋಶಗಳಿರುತ್ತೆ, ಬೇರೆ ಬೇರೆ ಟೈಪ್ಸ್ ಆಫ್ ಸೆಲ್ಸ್ ಇರುತ್ತೆ. ಅದರದ್ದು ಒಂದು ಟೈಪ್ ಆಫ್ ಸೆಲ್ದು ಪ್ರಮಾಣ ಜಾಸ್ತಿ ಆಯಿತು ಅಂತಂದ್ರೂ ಕ್ಯಾನ್ಸರೇ ಅದು. ಸೊ ಕ್ಯಾನ್ಸರ್ ಬರೋದಕ್ಕೆ ಬೇರೆ ಬೇರೆ ಟೈಪ್ಸ್ ಆ್ಯಂಡ್ ರೀಸನ್ಸ್ ಇದೆ. ಐ ಮೀನ್ ಮೆಥಡ್ಸ್ ಆಫ್ ಪ್ರೆಸೆಂಟೇಷನ್ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.